ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನ ಹಿಂಬಾಲಿಸಲಿ, ಆಗ ನಾನಿರುವಲ್ಲಿಯೇ ನನ್ನ ಸೇವಕನು ಇರುತ್ತಾನೆ. ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂದು ಯೇಸು ಸ್ವಾಮಿ ನುಡಿದರು. ಯವನನ ಶುಭ ಸಂದೇಶ 12ನೇ ಅಧ್ಯಾಯ 25ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಇಂದು ಪ್ರಪಂಚದಾದ್ಯಂತ ಸಕಲ ಸಂತರ ಮಹೋತ್ಸವವನ್ನ ಆಚರಿಸಲಾಗುತ್ತಿದೆ. ಸಂತರುಗಳು ಎಂದರೆ ಯಾರು? ಸಂತರುಗಳು ನಮ್ಮಂತೆಯೇ ಸಾಮಾನ್ಯ ಮನುಷ್ಯರು. ನಮ್ಮಲ್ಲಿದ್ದಂತ ದೌರ್ಬಲ್ಯಗಳು ಅವರಲ್ಲೂ ಇದ್ದವು. ಮನುಷ್ಯನು ಮಾಡುವಂತ ಎಲ್ಲ ಪಾಪಗಳು ಅವರೂ ಕೂಡ ಮಾಡಿದ್ದರು. ಆದರೆ ಸಂತರು ಎನಿಸಿಕೊಳ್ಳುವಂತವರು ಈ ಸಂತೆಯ ಜೀವನದಿಂದ ಸಂತನ ಜೀವನದೆಡೆಗೆ ನಡೆದಂತಹ ವ್ಯಕ್ತಿಗಳು. ತಾವು ಮಾಡಿದ ಪಾಪಗಳಿಗೆ ದೇವರಲ್ಲಿ ಪ್ರಾರ್ಥಿಸಿ ಕ್ಷಮೆಯನ್ಯಾಚಿಸಿ ಆ ಪಾಪಗಳಿಗೆ ವಿಮುಖರಾಗಿ ದೇವರೆಡೆಗೆ ಅಭಿಮುಖರಾಗಿ ತಮ್ಮ ಜೀವನವನ್ನ ನಡೆಸಿದಂತಹ ಮನುಷ್ಯರು. ಅದೆಷ್ಟೋ ಸಂತ ಸತ್ಪುರುಷರುಗಳು ದೇವರ ವಾಕ್ಯವನ್ನ ಸಾರುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ರಕ್ತ ಸಾಕ್ಷಿಗಳಾದರು. ಇಂದು ನಮ್ಮ ಕರಗಳಲ್ಲಿ ಬೈಬಲ್ ಗ್ರಂಥ ಇದೆ ಎಂದರೆ ಅದರ ಹಿಂದೆ ತಮ್ಮ ಜೀವನವನ್ನ ತ್ಯಾಗ ಮಾಡಿದಂತ ಅದೆಷ್ಟೋ ಸಂತ ಸತ್ಪುರುಷರುಗಳು. ಅವರನ್ನ ನೆನೆಯುವಂತ ದಿನ ಈ ದಿನ, ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತ ದಿನ ಈ ದಿನ. ಸಂತರ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶನವೂ ದಾರಿದೀಪವೂ ಆಗಿದೆ. ಸಂತರು ಸಾಮಾನ್ಯರು, ದೌರ್ಬಲ್ಯರು, ಆದರೆ ತಮ್ಮ ಎಲ್ಲ ದೌರ್ಬಲ್ಯಗಳಿಗೆ ತಮ್ಮ ಆದರ್ಶ ಜೀವನದ ಮುಖಾಂತರ ಪ್ರಭು ಕ್ರಿಸ್ತರನ್ನ ಪ್ರತಿಬಿಂಬಿಸಿದರು. ನಾವು ಸಂತರಲ್ಲಿ ಬೇಡುವಾಗ ಪ್ರಭು ಕ್ರಿಸ್ತರು ಸಂತರಲ್ಲಿ ತೋರ್ಪಡಿಸಿದ ಮಹತ್ ಕಾರ್ಯಗಳನ್ನ ಸ್ಮರಿಸುತ್ತಾ ಸಂತ ಅಗಸ್ತೀನರು ತಮ್ಮ ಬಾಳಿನಲ್ಲಿ ಒಂದು ಮಾತನ್ನ ನುಡಿಯುತ್ತಾರೆ. ಆಕೆಯು ಸಂತರಾಗಿ ಜೀವಿಸಬಹುದಾದರೆ ನನಗೇಕೆ ಸಾಧ್ಯವಿಲ್ಲ, ನಾನೇಕೆ ಒಬ್ಬ ಸಂತನಾಗಲು ಸಾಧ್ಯವಿಲ್ಲ ಎಂಬುದಾಗಿ ಸಂತ ಅಗಸ್ತೀನರು ನುಡಿದಂತೆ ಇಂದು ನಾವು ಸಹ ನಮ್ಮ ಆತ್ಮಾವಲೋಕನವನ್ನ ಮಾಡಿಕೊಂಡು ಸಂತರ ಆದರ್ಶದಂತೆ ಪ್ರಭು ಕ್ರಿಸ್ತರು ತೋರ್ಪಡಿಸಿದಂತ ಹಾದಿಯಲ್ಲಿ ನಡೆಯಲು ನನಗೂ ಕೃಪಾಶೀರ್ವಾದವನ್ನ ನೀಡು ಪವಿತ್ರಾತ್ಮರೇ ಎಂದು ಪ್ರಾರ್ಥಿಸೋಣ. ದೇವದೂತರುಗಳು ಸಂತರಾಗಲು ಸಾಧ್ಯವಿಲ್ಲ, ಮನುಷ್ಯರು ಮಾತ್ರ ಸಂತರಾಗಲು ಸಾಧ್ಯ. ದೇವರ ವಾಕ್ಯ ನುಡಿಯುವಂತೆ ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ. ಇಂದು ನಮ್ಮ ಕುಟುಂಬದಲ್ಲಿ ಮೃತಪಟ್ಟಂತಹ ಯಾರಾದರೂ ಸ್ವರ್ಗದಲ್ಲಿದ್ದರೆ ಅವರು ಕೂಡ ಸಂತ ಸತ್ಪುರುಷರೇ. ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರು ಕೂಡ ನಮಗಾಗಿ ಪ್ರಾರ್ಥಿಸಿರಿ ಎಂದು ಬೇಡಿಕೊಳ್ಳೋಣವೇ. ಆಮೆನ್.